ಸಾಗರದ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಹಾಗೂ ASP ಹಾಗೂ ಸಾಗರದ AC ಅವರು ಸೇರಿ ನಾಳೆ ನಡೆಯಲಿರುವ ಜಾತ್ರೆಯ ವಿವರಗಳನ್ನು ಅಧಿಕಾರಿಗಳಿಂದ ಪಡೆದುಕೊಂಡರು. ಹಾಗೆ ಸಂಪೂರ್ಣ ವೀಕ್ಷಣೆ ಮಾಡಿದರು. ನಾಳೆ ಯಾವುದೇ ರೀತಿಯ ಜಾತ್ರೆಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವ ಉದ್ದೇಶದಿಂದ ವೀಕ್ಷಣೆ ಮಾಡುತ್ತಿದ್ದಾರೆ. ತುಂಬ ಅದ್ಭುತವಾದಂತಹ ಈ ಒಂದು ಸನ್ನಿವೇಶವನ್ನು ನೋಡಿ ಕೂಡ ತುಂಬ ಸಂತೋಷದಿಂದ ನಗು ಮುಖದಲ್ಲಿ ವೀಕ್ಷಿಸ್ತಾ ಇರೋದನ್ನು ನೀವು ಗಮನಿಸಬಹುದು. ಹಾಗೆ ನಮ್ಮ ಲೈವ್ ಸಾಗರ ಸುದ್ದಿಗಳನ್ನು ನೋಡ್ತಾ ಇರಿ. ಈ ಒಂದು ಅದ್ಭುತವಾದಂತಹ ಜಾತ್ರೆಗೆ ನೀವು ಕೂಡ ಬನ್ನಿ, ಅಮ್ಮನವರ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ನಮ್ಮ ಲೈವ್ ಸಾಗರ್ KA15ನಲ್ಲಿ ಮಾತ್ರ ಕ್ಷಣ ಕ್ಷಣದ ಸುದ್ದಿ ಇರುತ್ತೆ. ಲೈವ್ ಸಾಗರ್ KA15 ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದೆ. ಸಾಗರದ ಮಾರಿಕಾಂಬೆ ದೇವಿಯ ಜಾತ್ರೆಯ ಸಂಪೂರ್ಣ ಮಾಹಿತಿ ಇಲ್ಲಿ ತನಕ ಕೊಟ್ಟಿದೆ. ಮುಂದೂ ಕೂಡ ನಾವು ನಿಮಗೆ ನಮ್ಮ ಮಾಹಿತಿಗಳನ್ನು ಕೊಡ್ತೀವಿ. ಹಾಗೆ ನಾಳೆ ನಡೆಯಲಿರುವ ಜಾತ್ರೆಯಲ್ಲಿ ಅಮ್ಮನವರ ದರ್ಶನ ಕೂಡ ನನ್ನ ಲೈವ್ ಸಾಗರ್ KA15ನಲ್ಲಿರುತ್ತೆ. ನೀವು ನೋಡ್ಬೋದು. ಸಾಧ್ಯವಾದಷ್ಟು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದರೆ ಲೈವ್ ಹಾಕುವಂತಹ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಇದೊಂದು ಅದ್ಭುತವಾದಂತಹ ಒಂದು ಮಂಟಪ. ಇದು ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಮಂಟಪನ ತಯಾರಿ ಮಾಡಿದ್ದಾರೆ ಸಾಗರಿಕದವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇದು ನಮ್ಮ ಸಾಗರದ ಈ ಮಾರಿಕಾಂಬೆ ಜಾತ್ರೆಗೆ ತಯಾರಿಯಾದಂತಹ ಬಣ್ಣ ಬಣ್ಣದ ಕಲರ್ಫುಲ್ ಲೈಟಿಂಗ್ಸಲ್ಲಿ ನೀವು ಈ ಮಂಟಪನ ನೋಡ್ಬೋದು. ಈ ಮಂಟಪ ವಿಶೇಷ ಏನಂದರೆ ಶ್ರೀಗಂಧದ ಕೆತ್ತನೆಯಿಂದ ಮಾಡಿದಂತಹ ಕಲಾಮಂಟಪ. ಈ ಮಂಟಪದಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ನೋಡ್ಬೋದು. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಹ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮನ ಅವತಾರ, ರಾಮನ ಅವತಾರ, ಬಲರಾಮನ ಅವತಾರ ಹಾಗೂ ಕೃಷ್ಣನ ಅವತಾರ. ಹೀಗೆ ಈ ಒಂದು ಅದ್ಭುತವಾದಂತಹ ಅವತಾರಗಳ ಈ ದೃಶ್ಯಗಳನ್ನು ನೋಡ್ಬೋದು ನಮ್ಮ ಚಾನಲ್ನಲ್ಲಿ. ಹಾಗಾಗಿ ಬನ್ನಿ, ನೀವು ಕೂಡ ವೀಕ್ಷಣೆ ಮಾಡಿ, ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳಿ. ಹಾಗೂ ನಮ್ಮ ಲೈವ್ ಸಾಗರ್ KA15ನ ಫಾಲೋ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಯಾವುದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ನಮ್ಮ ಲೈವ್ ಸಾಗರ್ KA15ನಲ್ಲಿ ಇರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಇರಲಿ. ನಮಗೂ ಕೂಡ ನಿಮ್ಮ ಆಶೀರ್ವಾದ ಬೇಕು. ಹಾಗಾಗಿ ಲೈವ್ ಸಾಗರ್ ಎಂದು ಜನರ ಪರ ಹಾಗೂ ನೈಜ ಸತ್ಯ ದೃಶ್ಯಾವಳಿಗಳನ್ನು ಮಾತ್ರ ಪ್ರಸಾರ ಮಾಡುತ್ತೆ. ಇದು ಲೈವ್ ಸಾಗರದಲ್ಲಿ KA15ನಲ್ಲಿ ಮಾತ್ರ. ಹಾಗಾಗಿ ದೂರ ಊರುಗಳಿರೋರು ಮಿಸ್ ಮಾಡಬಾರ್ದು ಅನ್ನುವ ಉದ್ದೇಶದಿಂದ ಈ ಒಂದು ಚಿತ್ರಣವನ್ನು ಚಿತ್ರೀಕರಿಸಿದ್ದೇನೆ.